ಇದು ಟಿವಿ5 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಬಾಗಲಕೋಟೆಯಲ್ಲಿ ಅಂಗನವಾಡಿ ಮಕ್ಕಳ ಸಮಸ್ಯೆಗೆ ಸಿಕ್ತು ಪರಿಹಾರ. ಟಿವಿ5 ಕನ್ನಡ ಸುದ್ದಿ ಬಿತ್ತರಿಸಿದ 2 ದಿನದಲ್ಲಿ ಸಮಸ್ಯೆಗೆ ಸಿಕ್ತು ಮುಕ್ತಿ. ಅಂಗನವಾಡಿ ಮಕ್ಕಳ ಜೀವ ಭಯ ಕುರಿತು ವರದಿಯನ್ನ ಮಾಡಿತ್ತು ನಿಮ್ಮ ಟಿವಿ5. ಅಂಗನವಾಡಿ ದುಸ್ಥಿತಿ ಬಗ್ಗೆ ಅಳಲನ್ನ ತೋಡ್ಕೊಂಡಿದ್ರು ಪೋಷಕರು. ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ಮುಧೋಳ ತಾಲೂಕಿನ ಜಾಲಿಕಟ್ಟಿ ಅಂಗನವಾಡಿ ದುಸ್ಥಿತಿಗೆ ಸಿಕ್ತು ಪರಿಹಾರ. ಜಾಲಿಕಟ್ಟಿ ಗ್ರಾಮದ ಸರ್ಕಾರಿ ಶಾಲೆ ಕೊಠಡಿಗೆ ಇದೀಗ ಸ್ಥಳಾಂತರ ಮಾಡೋದು ಗೊತ್ತಾಗ್ತಾ ಇದೆ. ನೋಡಿ, ಅಂಗನವಾಡಿಯಲ್ಲಿ ಎಷ್ಟರ ಮಟ್ಟಿಗೆ ದುಸ್ಥಿತಿ ಇದೆ, ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಮಕ್ಕಳು ಯಾವ ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಪೋಷಕರು ಯಾವ ರೀತಿಯಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಇದರ ಬಗ್ಗೆ ಗಿಳಿಯಾಗಿ ಸುದ್ದಿಯನ್ನು ಬಿತ್ತರಿಸಿತ್ತು ನಿಮ್ಮ ಟಿವಿ5. ಇದಕ್ಕೆ ಪರಿಹಾರ ಅನ್ನೋದು ಬೇಕು, ಬದಲಿ ವ್ಯವಸ್ಥೆ ಅನ್ನೋದು ಬೇಕು, ಮಕ್ಕಳನ್ನ ಇಲ್ಲಿ ಹೇಗೆ ನೀವು ಕೂರಿಸ್ಕೊಳ್ತೀರಾ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸರ್ಕಾರದ ಗಮನಕ್ಕೆ ತರುವಂತ ಕೆಲಸವನ್ನ ಕೂಡ ಮಾಡಿದ್ರು. ಫೈನಲಿ ಇದೀಗ ಅದು ವರ್ಕ್ ಆಗಿದೆ. ಒಂದೇ ಕೊಠಡಿಯಲ್ಲಿ ಅಡುಗೆ, ಆಟ, ಪಾಠ, ಊಟ ಮಾಡ್ತಾ ಇದ್ದ ಅಂಗನವಾಡಿ ಮೂಟೆಗಳ ಕೆಳಗಡೆ ಮಕ್ಕಳನ್ನ ಮಲಗಿಸುವಂತ ಸ್ಥಿತಿ ನಿರ್ಮಾಣ ಆಗಿತ್ತು. ಪಕ್ಕದಲ್ಲೇ ಗ್ಯಾಸು, ಬೆಂಕಿ, ಹೀಗಾಗಿ ಪೋಷಕರಲ್ಲಿ ಮನೆ ಮಾಡಿತ್ತು ಆತಂಕ. ಒಲೆ ಮೇಲೆ ಇದ್ದ ಪಾತ್ರೆ ಎಳೆಯುತ್ತವೆ ಮಕ್ಕಳು ಅನ್ನುವಂಥ ಭಯ ಆವರಿಸಿತ್ತು. ಮಕ್ಕಳ ಮೇಲೆ ಮೂಟೆಗಳು ಬೀಳಬಹುದು ಅಂತ ಭಯ ಸೃಷ್ಟಿಯಾಗಿತ್ತು. ಹೀಗಾಗಿ ಮಕ್ಕಳನ್ನ ಅಂಗನವಾಡಿಗೆ ಕಳಿಸೋಕೆ ಪೋಷಕರುಗಳು ಹಿಂದೇಟನ್ನ ಹಾಕ್ತಾ ಇದ್ರು. ಈ ಬಗ್ಗೆ ವಿಸ್ತೃತ ವರದಿಯನ್ನ ಮಾಡಿತ್ತು ನಿಮ್ಮ ಟಿವಿ5 ಕನ್ನಡ. ಸದ್ಯ ಶಾಲೆಯ 2 ಕೊಠಡಿಗಳನ್ನು ಅಂಗನವಾಡಿ ಕೇಂದ್ರಕ್ಕೆ ನೀಡಿದ ಶಿಕ್ಷಣ ಇಲಾಖೆ. ಟಿವಿ5 ಕಾರ್ಯಕ್ಕೆ ಸಂತಸ ವ್ಯಕ್ತಪಡಿಸಿದ ಜಾಲಿಕಟ್ಟಿ ಗ್ರಾಮಸ್ಥರು. ಸೊ ಅಲ್ಲಿ ತೀರಾ ಸಮಸ್ಯೆ ಇತ್ತು, ಅದನ್ನು ನಾವು ಬಿತ್ತರಿಸಿದ್ವಿ. ಇದೀಗ ಅದಕ್ಕೆ ಅಂತ 2 ಕೊಠಡಿಗಳನ್ನು ಮೀಸಲಿಡಲಾಗಿದೆ. ಈಗ ಪೋಷಕರುಗಳು ಕೂಡ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟಿವಿ5ನ ಈ ಕಾರ್ಯಕ್ಕೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಒಂದು ಶಾಶ್ವತ ಪರಿಹಾರ ಅನ್ನೋದು ಸಿಗಬೇಕು ಅನ್ನೋದು ನಮ್ಮ ಆಗ್ರಹ ಕೂಡ ಆಗಿತ್ತು. ಯಾಕಂದರೆ ಪೋಷಕರುಗಳಿಗೆಲ್ಲ ಆತಂಕ ಆಗಿ ಅಂಗನವಾಡಿಗೆ ಮಕ್ಕಳನ್ನು ಕಳಿಸ್ತಾನೆ ಇರಲಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿ ಅನ್ನುವಂಥದ್ದನ್ನು ನಾವು ಕೇಳ್ಕೊಂಡಿದ್ವಿ, ಸುದ್ದಿ ಪ್ರಸಾರ ಮಾಡಿದ್ವಿ, ಸರ್ಕಾರದ ಗಮನಕ್ಕೆ ತಂದಿದ್ವಿ. ಇದೀಗ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಇದು ಪೋಷಕರ ಸಂತಸಕ್ಕೂ ಕೂಡ ಕಾರಣವಾಗಿದೆ. ಜಾಲಿಕಟ್ಟಿ ಗ್ರಾಮದಾಗ ಅಂಗನವಾಡಿದಂತ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಅದನ್ನ ಯಾಕಂತಂದ್ರೆ ಹುಡುಗರು ಭಾಳ ಇರೋಂಥ ಒಂದೇ ಕ್ಲಾಸ್ ರೂಮ್ ಇತ್ತು. ಒಂದೇ ಕ್ಲಾಸ್ ರೂಮ್ದಾಗ ಅಡುಗೆ ಮಾಡೋದು, ರೇಷನ್ ಇಡೋದು ಎಲ್ಲ ಅಲ್ಲೇ ಆಗಿತ್ತು. ಹುಡುಗರಿಗೆ ಆಟ ಆಡೋಕೆ, ಮಲ್ಕೊಳ್ಳೋಕೆ ಸ್ವಲ್ಪ ಸಮಸ್ಯೆ ಆಗಿತ್ತು. ಅದನ್ನು ಟಿವಿ5ದವ್ರ ಬಂದು ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಇಲ್ಲಿ ಏನೇನು ಸಮಸ್ಯೆ ಐತೆ ಅಂತಂದು ಎಲ್ಲ ನೋಡಿಕೊಂಡು ಅದನ್ನು ಇಲ್ಲಿ ಇರುವಂಥ ಸಮಸ್ಯೆಯನ್ನು ಎಲ್ಲರಿಗೂ ಪ್ರಸಾರ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಮನವಿ ನೀಡಿ ಮತ್ತೆ ದೊಡ್ಡ ಕ್ಲಾಸ್ ರೂಮನ್ನು ಕೊಟ್ಟಾರ. ಅವರಿಗೆ ಕೊಟ್ಟಿದ್ದಕ್ಕಾಗಿ ಎಲ್ಲ ಹುಡುಗರಿಗೆ ಅನುಕೂಲ ಆಗ್ಯದ. ಅದಕ್ಕಾಗಿ ನನ್ನ ಪರವಾಗಿ ಮತ್ತು ನನ್ನ ಜಾಲಿಕಟ್ಟಿ ಗುರುವಿನ ಪರವಾಗಿ ಟಿವಿ5ದವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಜಾಲಿಕಟ್ಟಿ ಗ್ರಾಮದಾಗ ಅಂಗನವಾಡಿದಂತ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಅದನ್ನು ಯಾಕಂದ್ರೆ ಈ ಸಾಲಿ ಅಂಗನವಾಡಿ ಸಾಂದಾಗೈತಿ. ನಮ್ಮ ಮಕ್ಕಳು ಹುಡುಗರು ಭಾಳ ಅದಾವು. ಹುಡುಗರು ಜಗ ಸಲಂಗಿಲ್ಲ, ಅಡುಗೆ ಮಾಡೋದಿಲ್ಲ, ಚೀಲ ಇಡೋದಿಲ್ಲ, ಎಲ್ಲ ಕೆಲಸ ಇಲ್ಲೇ ಆಕತಿ. ಹುಡುಗರು ಜಗ ಸಲಂಗಿಲ್ಲ ಅಂತ ಹೇಳಿದ್ದಕ್ಕೆ ಸುದ್ದಿವಾಹಿನಿಯರು ಬಂದು ನಮಗೆಲ್ಲ ತೊಂದರೆ ಇದ್ದಿದ್ದೆಲ್ಲ ಇದು ಮಾಡಿದ್ರು. ಹುಡುಗರಿಗೆ ದೊಡ್ಡ ಸಾಲಿ ಕೊಟ್ಟರು, ಅನುಕೂಲ ಮಾಡಿದ್ರು. ಅವ್ರು ಸುದ್ದಿ ಮಾಡಿ ಈಗ ದೊಡ್ಡ ಸಾಲಿ ಕೊಟ್ಟಾರ. ನಮ್ಮ ಮಕ್ಕಳಿಗೆ ಆಡಾಕ ಕುಂದ್ರಾಕ ಎಲ್ಲ ಜಾಗ ಚಲೋ ಐತಿ. ಸುದ್ದಿ ಮಾಡಿದಂಥ ಸುದ್ದಿವಾಹಿನಿಯರಲ್ಲಿ ನಮ್ಮ ಕಡೆಯಿಂದ, ನಮ್ಮ ಜಾಲಿಕಟ್ಟಿ ಗುರು ಹಿರಿಯರ ಕಡೆಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ಈ ಸಾಲಿ ಅಂಗನವಾಡಿ ಸಾಂದಾಗೈತಿ. ನಮ್ಮ ಮಕ್ಕಳು ಹುಡುಗರು ಭಾಳ ಅದಾವು. ಹುಡುಗರು ಜಗ ಸಲಂಗಿಲ್ಲ, ಅಡುಗೆ ಮಾಡೋದಿಲ್ಲ, ಚೀಲ ಇಡೋದಿಲ್ಲ, ಎಲ್ಲ ಕೆಲಸ ಇಲ್ಲೇ ಆಕತಿ. ಹುಡುಗರು ಜಗ ಸಲಂಗಿಲ್ಲ ಅಂತ ಹೇಳಿದ್ದಕ್ಕೆ ಸುದ್ದಿವಾಹಿನಿಯರು ನೋಡಿ, ಅಲ್ಲಿನ ಪೋಷಕರು ಎಲ್ಲರೂ ಕೂಡ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ಸಮಸ್ಯೆ ಆಗಿತ್ತು. ಟಿವಿ5 ವರದಿಯನ್ನು ಬಿತ್ತರಿಸಿದಂಥ ಹಿನ್ನೆಲೆಯಲ್ಲಿ ಹೀಗೆಲ್ಲ ಪರಿಹಾರ ಆಗಿದೆ ಅಂತ ಮಕ್ಕಳುಗಳು ಕೂಡ ಮಾತಾಡ್ತಾ ಇದ್ರು. ಯಾಕಂದರೆ ಅಲ್ಲಿ ಒಂದು ಭಯದ ವಾತಾವರಣ ಇತ್ತು. ಒಂದೇ ಕೊಠಡಿ, ಅಲ್ಲೇ ಅಡುಗೆ, ಅಲ್ಲೇ ಆಟ, ಅಲ್ಲೇ ಮೂಟೆ, ಹೆಂಗೆ ಸಾಧ್ಯ?
ಪೋಷಕರಾದರೂ ನೆಮ್ಮದಿಯಿಂದ ಮಕ್ಕಳನ್ನ ಕಳಿಸ್ಕೊಂಡು ಇರೋದಾದರೂ ಹೇಗೆ ನೋಡಿ, ಮೊದಲು ಇದ್ದಿದ್ದಂಥ ಕೊಠಡಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಆ ಚಿಕ್ಕ ಕೊಠಡಿಯಲ್ಲಿಗೆ ಆಟ ಪಾಠದ ಕಲಿಕೆಗಳು ಕೂಡ ಮಾಡಬೇಕಾಗಿತ್ತು. ಜೊತೆಗೆ ಅಲ್ಲೇ ಅಡುಗೆ ಮನೆ, ಗ್ಯಾಸ್ ಇರ್ತಿತ್ತು, ದೊಡ್ಡ ದೊಡ್ಡ ಮೂಟೆಗಳಿರ್ತಿತ್ತು, ಪಾತ್ರೆಗಳಿರ್ತಿದ್ವು, ಮಕ್ಕಳಿಗೆ ಗೊತ್ತಾಗಲ್ಲ. ಸೊ ಈ ಥರದೊಂದು ಅಂಗನವಾಡಿಗೆ ಅಥವಾ ಈ ಥರದೊಂದು ವಾತಾವರಣದಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡಿಸೋದು ಬೇಕಾ ಅನ್ನೋದು ಪೋಷಕರ ಪ್ರಶ್ನೆ ಆಗಿತ್ತು. ಸೊ ಆ ಕಾರಣಕ್ಕಾಗಿ ಬೇಡ, ಅಂಗನವಾಡಿ ಕಳಿಸೋದೇ ಬೇಡ ಅಂತ ನಿರ್ಧಾರಕ್ಕೂ ಕೂಡ ಬಂದಿದ್ರು. ಈ ವಿಚಾರವನ್ನು ವರದಿಯನ್ನು ಬಿತ್ತರಿಸಿದ್ದು ನಿಮ್ಮ TV5 ಮತ್ತು ಯಾವ ಅಧಿಕಾರಿಗಳು ಯಾವ ಸರ್ಕಾರಕ್ಕೆ ಗಮನ ತರಬೇಕಿತ್ತೋ ಆ ಗಮನ ತರುವಂಥ ಕೆಲಸವನ್ನು ಕೂಡ ಮಾಡಿದ್ವಿ. ಇದೀಗ ವ್ಯವಸ್ಥೆಯನ್ನು ಮಾಡಲಾಗಿದೆ. ಶಾಲೆಗೆ 2 ಕೊಠಡಿಗಳನ್ನು ಅಂಗನವಾಡಿಗೆ ಅಂತ ಬಿಟ್ಕೊಡಲಾಗಿದೆ. ಸೊ ಅದಕ್ಕೆ ಖುಷಿ ಆಗ್ತಾ ಇದೆ ಮಕ್ಕಳುಗಳಿಗೆ ಮತ್ತು ಪೋಷಕರಿಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು. ಇದು TV5ನ ಬಿಗ್ ಇಂಪ್ಯಾಕ್ಟ್, ಯಾವ ರೀತಿ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರು, ಪೋಷಕರು? ಓಕೆ, ಫೋನ್ ಸಂಪರ್ಕ ಕಡಿತ ಆಗಿದೆ ನೋಡಿ. ಬಹಳ ಖುಷಿ ಅಂತ ಹೇಳ್ತಾ ಇದ್ದಾರೆ ಮಕ್ಕಳುಗಳು ಕೂಡ. ನಮ್ಗೆ ಮೊದಲು ಭಯ ಆಗ್ತಾ ಇತ್ತು, ಆದರೆ ಇವಾಗೇನು ಭಯ ಏನೂ ಆಗ್ತಾ ಇಲ್ಲ, ನಾವು ಆರಾಮಾಗಿದ್ದೀವಿ ಅಂತ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇಲ್ಲೊಂದು ಕಡೆಯಲ್ಲಿ ಪೋಷಕರು ಮಕ್ಕಳನ್ನು ಕಳಿಸೋದಕ್ಕೆ ಹಿಂದೇಟು ಹಾಕ್ತಿದ್ರಲ್ಲ, ಈಗ ಬಹಳ ಖುಷಿಯಿಂದ ಮಕ್ಕಳನ್ನು ಕಳಿಸ್ತಾ ಇದ್ದಾರೆ ಅಂಗನವಾಡಿಗೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು. ಇದು TV5ನ ಬಿಗ್ ಇಂಪ್ಯಾಕ್ಟ್, ಯಾವ ರೀತಿಯಾಗಿ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರು?